ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನ್ಯೂ ಇಯರ್ ಡೇನ ಈವ್ನಿಂಗ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ಟು ಈವ್ನಿಂಗ್ ಹೇಗಿತ್ತು ಅಂತ ಪ್ರೀವಿಯಸ್ ವ್ಲಾಗ್ ನೋಡಿದರೆ ನಿಮಗೆ ಗೊತ್ತಿರುತ್ತೆ. ನೋಡಿಲ್ಲ ಅಂದರೆ ಪ್ಲೀಸ್ ವಿಸಿಟ್ ಮಾಡಿ ನನ್ನ ಚಾನಲ್ನ ನೋಡಿ. ಫುಲ್ ಫನ್ ಇತ್ತು, ಗೇಮ್ಸ್ ಎಲ್ಲನೂ ಕೂಡ ಆಡಿದ್ವಿ. ಈಗ ಸಂಜೆ ಹೊರಗಡೆ ಹೋಗೋ ಮುಂಚೆ ಸ್ವಲ್ಪ ಸ್ನ್ಯಾಕನ್ನು ಮಾಡ್ತಾ ಇದ್ದೀನಿ. ಸಾನುವಿನ ಫೇವ್ರೆಟ್ ಇದು ಫ್ರೈಸ್. ಇವತ್ತು ಪಿಜ್ಜಾ ತಿನ್ನೋಣವಾ ಅಂತ ಕೇಳಿದ್ಲು. ರಾಜೇಶ್ ಬೇಡ ಇವತ್ತು ಪಿಜ್ಜಾ, ಏನಾದರೂ ಬೇರೆ ರೆಸ್ಟೋರೆಂಟ್ಗೆ ಹೋಗೋಣ ಅಂತ ಹೇಳಿದ್ರು. ಸರಿ ಫ್ರೈಸ್ ಆದರೂ ಮಾಡಿ ಕೊಡೋಣ, ಮನೆಯಲ್ಲೇ ಸ್ವಲ್ಪ ಇತ್ತು ಅಂತ ಹೇಳಿಬಿಟ್ಟು ಏರ್ ಫ್ರೈಯರಲ್ಲಿ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಎಲ್ಲಾನು ಎಣ್ಣೆಯಲ್ಲೇ ಮಾಡಿದಂಥ ಪೂರಿ ತಿಂದಿದ್ವಲ್ಲ, ಅದಕ್ಕೆ ಏರ್ ಫ್ರೈಯರಲ್ಲಿ ಮಾಡ್ತಾ ಇದ್ದೀನಿ. ಒಂಥರ ಹೆಲ್ದಿಯರ್ ವೇ ಅಲ್ಲಿ. ಡೀಪ್ ಫ್ರೈ ಮಾಡಿದಾಗ ಎಷ್ಟು ಕ್ರಿಸ್ಪ್ ಆಗಿ ಬರುತ್ತೋ ಸೇಮ್ ವೇ ಅಲ್ಲೇ ಇದು ಆಯಿಲ್ ಲೆಸ್ ಕುಕ್ಕಿಂಗ್. ಚೆನ್ನಾಗಿತ್ತು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರ ಲಿಂಕ್ ಹಾಕಿರ್ತೀನಿ. ನಮಗೆ ಓವನಿಂದ ಕೂಡ ಇದು ಪ್ರೈಸ್ ಕಡಿಮೆಯಲ್ಲಿ ಸಿಗುತ್ತೆ. ಅಮೆಝಾನ್ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಈಗ ಈವ್ನಿಂಗ್ ಸ್ಪೆಂಡ್ ಮಾಡೋದಕ್ಕೆ ಅಂದ್ಬಿಟ್ಟು ಹೊರಗಡೆ ಹೋಗಿದ್ದೀವಿ. ಬೆಳಿಗ್ಗೆಯಿಂದನೂ ನಾವು ಹೊರಗಡೆ ಫುಡ್ ಏನೂ ತಿಂದಿಲ್ಲ, ಬೇಡ ಮನೇಲೇ ಮಾಡೋಣ ಅಂತ ಹೇಳಿಬಿಟ್ಟು ಸ್ಪೆಷಲ್ ಫುಡ್ ಸಾನುಗೆ ಅಂತ ಮಾಡಿದ್ದೆ. ನೆಕ್ಸ್ಟ್ ಬೆಳಿಗ್ಗೆ ಒಂದು ದೇವಸ್ಥಾನಕ್ಕೆ ಹೋಗಿದ್ವಿ. ಸಂಜೆ ಹೋಗೋಣ ಅಂತ ಇದ್ದಿದ್ದು, ಆದರೆ ಇಲ್ಲಿ ಮುಚ್ಚಿದೆ. ಬೆಳಿಗ್ಗೆ ಹೋಗಿದ್ದು ಒಂಥರ ಒಳ್ಳೇದಾಯಿತು. ರಾಜೇಶ್ಗೆ ಇದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ, ಇದಕ್ಕೆ ಹೋಗೋಣ ಕಣೋ, ಇವಾಗೇನು ಬೇಡ ಸಂಜೆ ಹೋಗೋಣ ಅಂದಿದ್ರು. ಬಟ್ ಇಲ್ಲಿ ಮುಚ್ಚಿಬಿಟ್ಟಿತ್ತು. ನಾವು ಬೆಳಿಗ್ಗೆ ಒಂದ್ಸಾರಿ ಹೋಗಿದ್ವಿ ಮನೆ ಹತ್ರನೇ. ಈಗ ಹಾಗೆ ಮಲ್ಲೇಶ್ವರಮಲ್ಲಿರೋ ಅಂತ ಮಂತ್ರಿ ಸ್ಕ್ವೇರ್ಗೆ ಹೋಗ್ತಾ ಇದ್ದೀವಿ. ನಮ್ಮ ನ್ಯೂ ಇಯರ್ ಯೂಶಲಿ ಹೇಗಿರುತ್ತೆ ಅಂದರೆ, ಸಾನು ಸ್ಪೆಷಲ್ ಅಂತಲೇ ಹೇಳ್ಬೋದು. ಅವತ್ತಿನ ದಿನ ಅವಳಿಗೇನೆ ಯಾವುದಾದ್ರೂ ಆ್ಯನಿಮೇಷನ್ ಮೂವಿ ಇದ್ದರೆ ಆ ಮೂವಿಗೆ ಕರ್ಕೊಂಡು ಹೋಗ್ತೀವಿ. ಅದು ಇಲ್ಲಿ ಇರಲಿಲ್ಲ, ಟಿಕೆಟ್ ಅವೈಲೇಬಲ್ ಇರಲಿಲ್ಲ. ಅದಕ್ಕೆ ಗೇಮ್ ಝೋನಿಗೆ ಕರ್ಕೊಂಡು ಹೋಗ್ತೀವಿ. ಗೇಮ್ ಝೋನಲ್ಲಿ ಅವಳು ಒಂದ್ಸಾರಿ ರೀಚಾರ್ಜ್ ಮಾಡಿಸಿದ್ರೆ ಫುಲ್ ಖಾಲಿ ಆಗೋ ತನಕನೂ ಆಡ್ತಾಳೆ. ನಾವು ಬಂದಿದ್ದೀವಿ ಮಂತ್ರಿ ಸ್ಕ್ವೇರ್ಗೆ, ಮಲ್ಲೇಶ್ವರಮಲ್ಲಿ ಇರೋದು. ನಮಗೆ ಇಲ್ಲಿ ಯಾಕೆ ಬರೋದು ಅಂದರೆ, ಒಂದು ಹತ್ತಿರ ಆಗುತ್ತೆ, ಅಂದರೆ ತುಂಬ ಹತ್ತಿರ ಅಲ್ಲ, ಇರೋದ್ರಲ್ಲಿ ಹತ್ತಿರ ಆಗುತ್ತೆ. ಆ್ಯಂಡ್ ಇಲ್ಲಿ ಅಮೀಬಾ ಗೇಮ್ ಝೋನ್ ಇದೆ ಅಲ್ವಾ, ಅಲ್ಲಿ ನಾವು ಲಾಸ್ಟ್ ಇಯರ್ ಅಂದರೆ ಎವ್ರಿ ಇಯರ್ ಇಲ್ಲೇ ಬರೋದು. ಆ ಕಾರ್ಡ್ಗೆ ಪಾಯಿಂಟ್ಸ್ ಅಕ್ಯುಮಿಲೇಟ್ ಆಗಿರುತ್ತೆ. ನಮ್ಮ ಸಾನುಗೆ ಗಿಫ್ಟ್ ಕೂಡ ಸಿಗುತ್ತೆ, ಆಟನೂ ಆಗುತ್ತೆ, ಗಿಫ್ಟು ಸಿಗುತ್ತೆ. ಲಾಸ್ಟ್ ಇಯರ್ ಒಂದು ಡಾಲ್ ತೊಗೊಂಡಿದ್ಲು ಅಲ್ಲೇ ಕಲೆಕ್ಟ್ ಆಗಿರೋ ಅಂಥ ಪಾಯಿಂಟ್ಸಲ್ಲಿ. ಅದಕ್ಕೆ 2 ವರ್ಷಕ್ಕೊಂದ್ಸಾರಿ ಒಂದು ಗಿಫ್ಟ್ ಸಿಗುತ್ತೆ ಅಷ್ಟೇ ಅವಳಿಗೆ, ಎವ್ರಿ ಇಯರ್ ಸಿಗೋದಿಲ್ಲ. ಎವ್ರಿ ಇಯರ್ ಅವಳು 1200 1300 ಆ ಥರ ರೀಚಾರ್ಜ್ ಮಾಡಿಸಿದ್ರೆ ಅದರಲ್ಲಿ ತುಂಬ ಕಡಿಮೆ ಪಾಯಿಂಟ್ಸ್. ನೀವು ಹೇಗೆ ಆಡ್ತಿರೋ ಅದ್ರ ಮೇಲೆ ಡಿಪೆಂಡ್. ಅದು ತುಂಬ ಚೆನ್ನಾಗಿ ಆಡಿದ್ರೆ ಒಂದೇ ಸಾರಿಗೆ ಬರುತ್ತೆ, ಆದರೆ ಕೆಲವೊಂದು ಪಾಯಿಂಟ್ಸ್ ಸಿಗೋದಿಲ್ಲ. ಅದಕ್ಕೆ 2 years ಒನ್ಸ್ ಗಿಫ್ಟ್ ತಗೊಳ್ತಾಳೆ. ಹಾಗಾಗಿ ನಾವು ಬೇರೆ ಕಡೆ ಎಲ್ಲೂ ಹೋಗೋದಿಲ್ಲ, ಇಲ್ಲಿಗೆ ಬರ್ತೀವಿ. ಹಾಗೆ ಎಂಟರ್ ಆಗಬೇಕಾದ್ರೆ ಒಂದು ಬ್ಯಾನರ್ ನೋಡಿದೆ, ಇಲ್ಲಿ ಹಾಕಿದ್ದಾರೆ ನೋಡಿ, ಬರ್ತ್ಡೇ ಪಾರ್ಟಿ ಇಲ್ಲಿ ಮಾಡ್ಬೋದಂತೆ. ಸೊ ಅದ್ರ ಪ್ಯಾಕೇಜಸ್ ಬರ್ತಿದ್ದಾರೆ ಇಲ್ಲಿ. ಸೊ ನಿಮಗೂ ತೋರಿಸೋಣ, ನನಗೂ ಒಂದು ನಾಲೆಜ್ ಬರುತ್ತೆ ಅಂತ ನೋಡ್ತಾ ಇದ್ದೀನಿ. ಸೊ ವಿ ಹ್ಯಾವ್ ಎಂಟರ್ಡ್ ದ ಗೇಮ್ ಝೋನ್. ಇಲ್ಲಿ ಎವ್ರಿ ಇಯರ್ ಬಂದಾಗಲೂ ರೀಚಾರ್ಜ್ ಮಾಡಿಸ್ಬೇಕು. ಒಂದು ಸಾರಿ ರೀಚಾರ್ಜ್ ಮಾಡಿಸಿದ್ರೆ ಫುಲ್ ಖಾಲಿ ಮಾಡಿರ್ತಾಳೆ. ಎಲ್ಲದಕ್ಕೂ ನಾವು ಪೇ ಮಾಡಬೇಕು, ಯಾವುದು ಫ್ರೀ ಅಂತ ಏನಿರೋದಿಲ್ಲ. ಮಿನಿಮಮ್ ನಮಗೆ 69 ಏನೋ ಶುರು ಆಗುತ್ತೆ. ಚಿಕ್ಕ ಮಕ್ಕಳದು ಗೇಮು, ಶೂಟಿಂಗ್ದೆಲ್ಲ ಇರುತ್ತೆ. ಆ್ಯಂಡ್ ಬೈಕು ಕಾರು ಅಂದರೆ ನಮಗೆ 89 99 ಆ ಥರ ಇರುತ್ತೆ. 1200ಗೆ ರೀಚಾರ್ಜ್ ಮಾಡಿಸಿದ್ದಕ್ಕೆ ಸಾನುಗೆ ನ್ಯೂ ಇಯರ್ ಗಿಫ್ಟ್ ಅಂತ ಏನೋ ಕೊಟ್ಟಿದ್ದಾರೆ. ಅದರಲ್ಲಿ ಚಾಕ್ಲೇಟ್ಸ್ ಇತ್ತು. ಆ್ಯಂಡ್ ಚಾಕ್ಲೇಟ್ಸ್ ನೋಡಿ ಸಾನುಗೆ ಖುಷಿ ಆಗೋದಿಲ್ಲ. ಯಾಕೆ ಚಾಕ್ಲೇಟ್ ಕೊಟ್ಟರು, ನಾನು ತಿನ್ನೋದಕ್ಕಾಗೋದಿಲ್ವಲ್ಲ ಅಂತ ಬೇಜಾರು ಮಾಡ್ಕೊಳ್ತಾಳೆ. ಅವಳಿಗೆ ಕೊಟ್ಟರೆ ಅವಳಿಗೆ ಅಲರ್ಜಿ ಇದೆ ಅಲ್ವಾ, ತುಂಬ ಬೇಗ ಕಾಫ್ ಆಗುತ್ತೆ, ಅದಕ್ಕೆ ಕೊಡೋದಿಲ್ಲ. ಅವಳಿಗೆ ಬೇಜಾರು ಪಾಪ, ಅಷ್ಟೊಂದು ಚಾಕ್ಲೇಟ್ ಸಿಗುತ್ತೆ ನಾನು ತಿನ್ನಂಗಿಲ್ವಲ್ಲ ಅಂತ. ಸರಿ ಚಾಕ್ಲೇಟು ನ್ಯೂ ಇಯರ್ ಸಿಕ್ಕಿದೆ. ಇಲ್ಲೇ ಒಂದು ಹುಡುಗ ಇದ್ದ ಪಾಪ, ಅವನಿಗೆ ಕೊಡು ಒಂದು ಗಿಫ್ಟು ಅಂತ ಹೇಳಿ ಅವನಿಗೆ ಕೊಡಿಸ್ತಾ ಇದ್ದೀನಿ. ಪಾಪ ಆ ಹುಡುಗ ತುಂಬಾ ನಾಚಿಕೆ ಪಡ್ಕೊಂಡು ನನಗೆ ಬೇಡ ಅಂತಿದ್ದ. ಪಾಪ ಅವರಮ್ಮ ಈಸ್ಕೊಮ್ಮ ಅಂತಿದ್ರು, ಈಸ್ಕೊಳ್ತಾನೆ ಇರಲಿಲ್ಲ. ಸೊ ದ ಗೇಮ್ ಸ್ಟಾರ್ಟ್ಸ್. ಈ ಥರ ಗೇಮ್ ಎಲ್ಲ ನಿಮಗೆ 79 ರೂಪೀಸ್ಗೇನೋ
ಶುರು ಆಗುತ್ತೆ. ಒಂದ್ಸರಿ ದುಡ್ಡು ಹಾಕ್ಸಿರ್ತೀವಲ್ವಾ, ಜಸ್ಟ್ ಲೈಕ್ ನಾವು ಡೆಬಿಟ್ ಕಾರ್ಡ್ ಹೇಗೆ ಯೂಸ್ ಮಾಡ್ತೀವಿ ಅದೇ ಥರ ಖಾಲಿ ಆಗ್ತಾ ಹೋಗುತ್ತೆ ಆ್ಯಂಡ್ ಪಾಯಿಂಟ್ಸು ಅದೇ ಕಾರ್ಡ್ಗೆ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಸೊ ಕೆಲವೊಂದು ರಾಮೋಜಿ ಫಿಲ್ಮ್ ಸಿಟಿಗೆ ಹೋದಾಗಲೂ ಆಡಿದ್ಲು, ಬಟ್ ಸ್ಟಿಲ್ ಅವಳಿಗೆ 1 hour ಆಡಬೇಕು ಕಂಟಿನ್ಯೂಸ್ ಆಗಿ, ಅವಾಗಲೇ ಅವಳಿಗೆ ಸಮಾಧಾನ. ಸೊ ಈಗ ಆಡ್ತಾ ಇದ್ದಾಳೆ ನೋಡಿ. ಗೇಮ್ ಸೆಕ್ಷನ್ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಬಂದೆ. ಈ ವರ್ಷ ಸಾನುಗೆ ನಾನು ನ್ಯೂ ಇಯರ್ಗೆ ಯಾವಾಗ್ಲೂ ಹೊಸ ಡ್ರೆಸ್ ತೊಗೊಳ್ತೀನಿ. ಈ ವರ್ಷ ತೊಗೊಂಡೇ ಇರಲಿಲ್ಲ, ಅದೇಗೋ ಮರ್ತೇ ಹೋಗಿತ್ತು. ಸಾನು ಮಮ್ಮ ನೀನು ಹಾಕಿದ್ಯಾ ಮಮ್ಮ, ನನಗೂ ಬೇಕು ನೋಡೋಣ. ಅಲ್ಲಿ ಹೋಗಿದ್ದ ಕಡೆ ನಾವು ಹೈದ್ರಾಬಾದ್ಗೆ ಹೋಗಿದ್ವಲ್ಲ, ಅಲ್ಲೇ ನೋಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಅಲ್ಲಿ ಚೆನ್ನಾಗಿ ಸಿಗಲಿಲ್ಲ ಚಾರ್ಮಿನಾರ್ ಹತ್ರ ನೋಡಿದಾಗ. ಹಾಗಾಗಿ ಈಗ ಇಲ್ಲಿಗೆ ಬಂದಿದ್ನಲ್ಲ, ತೊಗೊಂಡು ನೋಡೋಣ ಅಂತ ಬಂದೆ. ಇಷ್ಟ ಆಯಿತು. ಈಗ ನನ್ನ ಥರನೇ ಜೀನ್ಸ್ ಅವಳಿಗೆ ಇಷ್ಟ ಆಗಿತ್ತು. ಸೊ ಅದೇ ಥರ ಸಿಕ್ತು. ಅದನ್ನು ಟ್ರಯಲ್ ಮಾಡೋಕ್ಕೆ ಹೋಗಿದ್ದಾಳೆ ಫಿಟ್ಟಿಂಗ್ ರೂಮಲ್ಲಿ. ನಾನಿಲ್ಲಿ ನೋಡಿದೆ, ನನಗೊಂದು ಇಷ್ಟ ಆಯಿತು, ಸಾನುಗೆ 2 ಇಷ್ಟ ಆಯಿತು. ಸೊ ಆಯಿತು, ಈಗ ಟಾಪ್ಸ್ ನೋಡಬೇಕಷ್ಟೆ. ಅಯ್ಯೋ ನನ್ನ ಮಗಳು ಮುಖ ನೋಡ್ರಪ್ಪ. ಯಾಕೆ ಸಾನು, ಏನಾಯಿತು ನೋಡ್ರಿ. ಒಂದು ಡಿಫ್ರೆಂಟ್ ಅಂದರೆ ಬ್ಲ್ಯಾಕ್ ಅಷ್ಟೊಂದು ಚೆನ್ನಾಗಿ ಕಾಣ್ತಾ ಇಲ್ಲ. ಇದು ಹೈ ವೇಸ್ಟ್, ಇದು ಚೆನ್ನಾಗಿದೆ. ಇದು ಬೇಜು ಇವತ್ತು ನನ್ನ ಹತ್ರ ಇತ್ತಲ್ಲ, ಅದೇ ಥರ ಟ್ರೈ ಮಾಡ್ತಾ ಇದ್ಲು, ಸಿಕ್ತು ಹೆಂಗೋ. ಸ್ನೇಹಿತರೆ ಈಗ ಪ್ಯಾಂಟ್ಸ್ ಶಾಪಿಂಗ್ ಆಯಿತು ನೋಡಿ. ಅಳ್ಬಿಟ್ಟಿದೆ ಮುಖ. ಅದಕ್ಕೆ ಟಾಪ್ಗಳು ನನಗಿಲ್ಲಿ ಅಷ್ಟೊಂದೇನು ಚೆನ್ನಾಗಿ ಸಿಗಲಿಲ್ಲ. ಕಿಡ್ಸ್ದು ತುಂಬಾ ಕಡಿಮೆ ಕಲೆಕ್ಷನ್ ಇತ್ತು. ಅದಕ್ಕೆ ಮ್ಯಾಕ್ಸ್ಗೋ ಟ್ರೆಂಡ್ಸ್ಗೋ ಹೋಗೋಣ ಅಂತ ಹೊರಟಿದ್ದೀನಿ. ರಾಜೇಶ್ ಗಲ್ಲಿ ಬಿಲ್ಲಿಂಗಲ್ಲಿ ನಿಲ್ಲಿಸಿದ್ದೀನಿ. ಅಲ್ಲೇ 1 hour ಕಳೆದಿದ್ದೀನಿ ಸ್ನೇಹಿತರೆ. ಏನೋ ಗೊತ್ತಾ, ಟ್ರಯಲ್ಗೆ ಲೇಟ್. ಈಗ ಪ್ಯಾಂಟ್ದು ಶಾಪಿಂಗ್ ಆಗಿತ್ತಲ್ಲ ಅಂದ್ಬಿಟ್ಟು ಟಾಪ್ದು ಶಾಪಿಂಗ್ ಮಾಡೋದಕ್ಕೆ ಬಂದ್ವಿ. ಇದು ಇಷ್ಟ ಆಗಿದೆ. ಇನ್ನು 2 ಇಷ್ಟ ಆಯಿತು, ಇದೆರಡು. ಆದರೆ ಇದೆರಡೂ ಕ್ರಾಪ್ ಟಾಪ್ಸ್, ತುಂಬಾ ತುಂಡ. ನನಗೂ ಅದು ಇಷ್ಟ ಆಯಿತು. ಬ್ಲೂ ಕಲರ್ ತುಂಬ ಚೆನ್ನಾಗಿದೆ, ಆದರೆ ತುಂಬಾ ತುಂಡ. ಕೈ ಎತ್ತಿದ್ರೆ ಇಲ್ಲಿ ತನಕ ಬಂದ್ಬಿಡುತ್ತೆ. ಸರಿ, ಇದು ಚೇಂಜ್ ಮಾಡಿ. ಈಗ ಇದು ಟ್ರೆಂಡ್ಸ್. ಇಲ್ಲಿ ಬೈ 1 get 1 ಮಕ್ಕಳ ಬಟ್ಟೆ ಮೇಲಿತ್ತು. ದೊಡ್ಡವ್ರದ್ದು ನನಗೆ ಕಲೆಕ್ಷನ್ ಅಷ್ಟೊಂದು ಸಿಗಲಿಲ್ಲ. ನಾನು ಕುರ್ತೀಸ್ ನೋಡೋಣ ಅಂತ ಹೋಗಿದ್ದೆ. ಕುರ್ತೀಸಲ್ಲಿ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ, ಇಷ್ಟ ಆಗಲಿಲ್ಲ. ಏನೋ ನೋಡಿಬಿಟ್ಟು ಬಂದ್ಬಿಟ್ಟೆ. ಬಟ್ ಸಾನುಗೆ ಟಾಪ್ಸ್ಗಳು ಚೆನ್ನಾಗಿತ್ತು. ಅದು ಸ್ನೇಹಿತರೆ ಯಾವಾಗಲೂ ಒಂದ್ಸರಿ ಚೆನ್ನಾಗಿ ಸಿಗುತ್ತೆ, ಕೆಲವೊಂದು ಸರಿ ಅವಳಿಗೆ ಸಿಗೋದೇ ಇಲ್ಲ. ಬಟ್ ಇವತ್ತು ಓಕೆ, 4 ಸಿಕ್ಕಿತ್ತು. ಏನಾಗ್ತೈತಪ್ಪ? ಅದು ಒಂದು ಬೆರಳು ಹೋಗುತ್ತೆ ಲೂಸ್ ಹಂಗಾದ್ರೆ. ಹಾಂ ನೋಡ್ರಿ ಏನಂತಿದ್ದಾರೆ, ದಿಸ್ ಹೋಲ್ ಬ್ಯಾಗ್ ಈಸ್ ಮೈನ್ ಅಂತ. ಕಾಫಿ ಇದೆಯಾ ನೋಡೋಣ ಬಾ ಅಂದ್ಬಿಟ್ಟು ಟೀ ಬಾರ್ಗೆ ಕರ್ಕೊಂಡು ಬಂದಿದ್ದಾರೆ. ಕಾಫಿ ಅಂದ್ರೆ ಟೀ ಬಾರ್ ಕರ್ಕೊಂಡು ಬಂದಿರಾ?
ಬಿಸಿನಾ? ತಣ್ಣಗೆ ಆಗ್ಬಿಡುತ್ತೆ ಗಾಳಿ. ಸ್ನೇಹಿತರೆ, ಈಗ ಒಂದು ಹೋಟೆಲಿಗೆ ಬಂದಿದ್ದೀವಿ, ನಿಯರ್ ಬೈ ಮಲ್ಲೇಶ್ವರ. ನಾವು ಬೇರೆ ಕಡೆ ಹೋಗೋಣ ಅಂತ ಅಂದ್ಕೊಂಡಿದ್ದು, ಒಂದು ಬಫೆ ಸಿಸ್ಟಮು ಅಥವಾ ಅನ್ಲಿಮಿಟೆಡ್ ಯಾವುದೋ ರಾಜೇಶ್ ನೋಡಿದ್ರು. ಆದರೆ ಇಲ್ಲಿಂದ ದೂರ ಅದು. ನಾವು ಮಾನ್ಯತಾ ಟೆಕ್ ಬರುತ್ತೆ, ಮಾನ್ಯತಾ ಟೆಕ್ ಪಾರ್ಕ್ ಅಂತ, ಇದು ಮಲ್ಲೇಶ್ವರಂ. ಅಲ್ಲಿಂದ ಅಲ್ಲಿಗೆ ಟ್ರಾಫಿಕ್ ಆಗ್ಬಿಟ್ರಂತೂ ಇನ್ನು ಎಷ್ಟೊತ್ತಾಗುತ್ತೋ ಹೋಗೋದಲ್ಲಿಗೆ. ಅದಾದ್ಮೇಲೆ ಇನ್ನೂ ವೇಟಿಂಗ್ ಪೀರಿಯಡ್ ಬೇರೆ. ಬೇಡ, ಇಲ್ಲೇ 8:15 ಮಲ್ಲೇಶ್ವರಮಲ್ಲಿ, ಅಂದರೆ ಮಂತ್ರಿ ಸ್ಕ್ವೇರಲ್ಲಿ. ಅಲ್ಲಿಂದ ಅಲ್ಲಿಗೆ ಹೋಗೋ ತನಕ 9 ಗಂಟೆ ದಾಟಿಬಿಡುತ್ತೆ. ಬೇಡ ಅಂದ್ಬಿಟ್ಟು ನಾವು ಇಲ್ಲೇ ಹತ್ತಿರ ಇರೋದು ರಾಜೇಶ್ ಅವರು ಹುಡುಕಿದ್ರು, ಅಲ್ಲಿಗೆ ಬಂದಿದ್ದೀವಿ. ಈಗ ರಿವ್ಯೂಸ್ ಚೆನ್ನಾಗಿದೆ ಅಂತ ಬಂದ್ವಿ. ರಿವ್ಯೂಸು 2000 ರಿವ್ಯೂಸ್ ಇತ್ತು, ಅದನ್ನು ನೋಡ್ಬಿಟ್ಟು ಬಂದಿದ್ದೀವಿ. ಇದು ಲೆಮನ್ ಪೆಪ್ಪರ್ ತಂದೂರಿ. ಇದು ಕೇರಳ ಸ್ಪೆಷಲ್ ಆಲ್ಫಾಹಮ್. ನಾವು ಅಲ್ಲಿ ಹೋದಾಗ ತಿಂದಿದ್ದು, ಇವತ್ತು ಮತ್ತೆ ಟ್ರೈ ಮಾಡೋಣ ಅಂತ ತಗೊಂಡಿದ್ದೀವಿ. ಇದು ಮೇನ್ ಕೋರ್ಸ್ ಚಿಕನ್ ಚೆಟ್ಟಿನಾಡು, ಅದ್ರ ಜೊತೆ ರೋಟಿ. Let's hope the taste will be good. Yeah, I'll try. ಟೇಸ್ಟ್ ಮಾಡಿ ನೋಡಿ ಆಲ್ಫಾಹಮ್ ಹೆಂಗಿದೆ. 100% ಅಲ್ಲಿ ಥರ ಬಂದಿಲ್ಲ ಅಲ್ವಾ, ನೋಡಿದ ತಕ್ಷಣ ಹೇಳ್ಬೋದು. ಅಲ್ಲೇ ಒಂಥರ ಬೇರೆ ಥರ ಇತ್ತು ನೋಡೋದಕ್ಕೆ. ತಂದೂರಿನೂ ಅದ್ರ ಮೇಲ್ಗಡೆ ಸಾಸ್ ಇತ್ತು, ಆ ಸಾಸ್ ಕಡೆಯಿಂದ ಅದು ಆಲ್ಫಾಹಮ್ ಅನ್ನಿಸ್ಕೊಳ್ತಾ ಇತ್ತು. ಆ ಸಾಸ್ ಮಿಸ್ಸಿಂಗ್. ಎಲ್ಲರೂ ಬಂದು ರೆಸ್ಟ್ ಮಾಡ್ತಾ ಇದ್ರೆ, ಈ ಹುಡುಗಿ ನೋಡಿ ರೆಸ್ಟ್ಲೆಸ್ ಆಗ್ತಾ ಇದ್ದಾಳೆ. Because I don't want to go to school tomorrow. ಯಾಕೋ? ಸೊ ಸ್ನೇಹಿತರೆ, ಇವಾಗ ಬಂದ್ವಿ. ಟೈಮ್ ನೋಡಿ, ನಾಳೆ ಸ್ಕೂಲ್ ಇದೆ, ಬೇಗ ಮಲಗಬೇಕು. ಆಯಿತು, ಸಾನುದು ಇಷ್ಟು ದಿನ ವೆಕೇಶನ್ನು. ಸಾನು ಅಮ್ಮಂದು ಆಯಿತು. ನನಗೆ ಯಾವಾಗಂದ್ರೆ ಅವಾಗ ಹೇಳ್ಬೋದಿತ್ತು, ಈಗ ಹಂಗಿಲ್ಲ. ಅಲಾರಾಮ್ ಇಟ್ಕೊಳ್ಳಿ ನಾಳೆಗೆ. ಏನಮ್ಮ ಅರ್ಜೆಂಟು? ಈ ಹುಡುಗಿ ಓವರ್ ಎಕ್ಸೈಟ್ಮೆಂಟಲ್ಲಿ ಇವತ್ತು ಮಲಗುತ್ತೋ ಇಲ್ವೋ ಗೊತ್ತಿಲ್ಲ. ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ನೆನ್ನೆ ವ್ಲಾಗನ್ನು ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸ್ಕೂಲ್ ಕೂಡ ಇತ್ತು, ಫಸ್ಟ್ ಡೇ ಆಫ್ ಸ್ಕೂಲ್ ಆಫ್ಟರ್ ವೆಕೇಷನ್. ಅದಕ್ಕೆ ಸಾನುಗೆ ಬೇಗ ಮಲ್ಗಮ್ಮ ಅಂದ್ಬಿಟ್ಟು ನಾನು ಮಲ್ಕೊಂಡೆ. ಬಂದಿದ್ದೆ ಲೇಟ್ ಆಗಿತ್ತಲ್ಲ, ಆ ಹುಡುಗಿಗೆ ಎಕ್ಸೈಟ್ಮೆಂಟು, ನಾನು ಟ್ರೈ ಮಾಡಬೇಕು, ನನ್ನ ಬಟ್ಟೆ ಇವತ್ತು ತೊಗೊಂಡಿರೋದು ಅಂತ. ಬಂದ ತಕ್ಷಣ ಶೂ ಹಾಕೊಂಡ್ಲು, ನೋಡಿದ್ರಲ್ಲ, ಬಿಟ್ಟಿದ್ರೆ ಅಲ್ಲೇ ಹಾಕೊಂಡು ಬಂದ್ಬಿಟ್ಟಿರೋ ಸ್ಟ್ರೇಟು. ಇದ್ಲು ಶೂ ಹಾಕೊಂಡು ನೋಡಿದ್ಲು, ಬಟ್ಟೆ ಟ್ರೈ ಮಾಡ್ತೀನಿ ಅಂದ್ಲು. ಬೇಡಮ್ಮ ನಾಳೆ ಮಾಡುವಂತೆ ಪುರ್ಸೊತ್ತಾಗಿ ಅಂದ್ಬಿಟ್ಟು ಸಮಾಧಾನ ಮಾಡಿ ಮಲಗಿಸಿದ್ದೆ. ಇವತ್ತು ಸ್ಕೂಲಿಂದ ಬಂದ ತಕ್ಷಣ ಹಾಕೋತೀನಿ ಮಮ್ಮ ಅಂತ ಹೇಳಿದಾಳೆ. ಓಕೆ, ನಾನು ನಿಮಗೂ ಕೂಡ ತೋರಿಸಿರ್ಲಿಲ್ವಲ್ಲ, ತೋರಿಸ್ಬಿಡೋಣ ಅಂದ್ಕೊಂಡೆ. ಫಸ್ಟ್ ಟೈಮು ನಾನು H&M ಶಾಪಿಂಗ್ ಮಾಡಿರೋದು. ಹೋಗಿದ್ದೀನಿ ಈ ಮುಂಚೆ, ಬಟ್ ಆವಾಗ ಡಿಸ್ಕೌಂಟ್ ಇರಲಿಲ್ಲ, ಹಾಗಾಗಿ ನಾನೇನು ಶಾಪ್ ಮಾಡಿರಲಿಲ್ಲ. ಬಟ್ ಈಗ ಡಿಸ್ಕೌಂಟ್ ಇತ್ತಲ್ಲ, ಚೆನ್ನಾಗಿತ್ತು. ಕಲೆಕ್ಷನ್ಸ್ ತುಂಬ ಕಡಿಮೆ ಇತ್ತು. ಜೀನ್ಸ್ಗಳ ಮೇಲೆ ಜಾಸ್ತಿ ಇತ್ತು, ಸೈಜ್ ಬೈ ಸೈಜ್ ಸಿಗ್ತಾ ಇತ್ತು. ನಾನು ಟಾಪ್ಸ್ ನೋಡಿದೆ, ನನಗೆ ಸಾನುಗೆ ಎಲ್ಲ ಸಿಗಲಿಲ್ಲ. ನನಗೂ ಕೂಡ ಜೀನ್ಸ್ಗಳ ಸೈಜ್ ಇತ್ತು, ಬಟ್ ನನ್ನ ಹತ್ರ ಆಲ್ರೆಡಿ ಇತ್ತಲ್ಲ. ಆ್ಯಂಡ್ ಅದೇ ಪ್ಯಾಟರ್ನ್ ಮೇಲೆ ಇದ್ದಿದ್ದು, ಬೇರೆ ಪ್ಯಾಟರ್ನಲ್ಲಿ ಜಾಸ್ತಿ ಇರಲಿಲ್ಲ. ಎಲ್ಲನೂ ವೈಡ್ ಲೆಗ್ಡ್, ಕಾಟನ್ನು, ಕಾರ್ಗೋ ಆ ಥರ ಇತ್ತು. ಮತ್ತು ಕಿಡ್ಸ್ ಸೆಕ್ಷನಲ್ಲಿ ನೋಡಿದೆ, ಅಲ್ಲೂ ಜಾಸ್ತಿ ಕಲೆಕ್ಷನ್ ಇರಲಿಲ್ಲ. ಅಂದರೆ ಎಲ್ಲ ಖಾಲಿ ಆಗಿತ್ತೋ ಏನೋ, ಸುಮಾರು ದಿನ ಆಗಿರುತ್ತೆ, ಕ್ರಿಸ್ಮಸ್ಗೆ ಶುರು ಆಗಿರುತ್ತೆ. ನಾನು ನ್ಯೂ ಇಯರ್ಗೆ ಹೋಗಿದ್ದು, ಬೈ ಚಾನ್ಸ್ ಹೋಗಿದ್ದು ನಾನು ಅವತ್ತು. ಸಾನು ಗೇಮ್ಸ್ ಆಡ್ತಿದ್ಲಲ್ವಾ, ನೀನು ಆಡ್ತಾ ಇರಮ್ಮ, ನನಗೆ ಯಾಕೋ ನಿದ್ದೆ ಬರ್ತಾ ಇದೆ, ಕೂತ್ಕೊಳ್ಳೋಕ್ಕಾಗಲ್ಲ, ಒಂದು ರೌಂಡ್ ಹಾಕಿ ಬರ್ತೀನಿ ಅಂದ್ಬಿಟ್ಟು ನಾನು ಕೆಳಗಡೆ ಬರಬೇಕಾದ್ರೆ ಅಲ್ಲಿ ಸೇಲ್ ಅಂತ ಹಾಕಿದ್ರಲ್ಲ, ಒಂದು ಸ್ಯಾರಿ ನೋಡಿ ಬರೋಣ ಟೈಮ್ ಪಾಸ್ಗೆ ಅಂದ್ಬಿಟ್ಟು ಹೋಗಿದ್ದು. ಬಟ್ ಹೋಗಿದ್ದು ಒಳ್ಳೇದಾಯಿತು, ಚೆನ್ನಾಗಿ ಸಿಕ್ತು. ನಮಗೆ ಬೇರೆ ಕಡೆ ಹೋಗಿದ್ರು ನಮಗೆ ಈ ರೇಟಿಗೆ ಸಿಗ್ತಾ ಇರಲಿಲ್ಲ. ನಾನು 2 ಅಂಗಡಿಗೆ ವಿಸಿಟ್ ಮಾಡಿದ್ದು, ಒಂದು H&M ಮತ್ತು ಇನ್ನು ಒಂದು ಟ್ರೆಂಡ್ಸಲ್ಲಿ ನೋಡಿದೆ ಏನು ರೇಟ್ ಇದೆ ಅಂತ. ಅಲ್ಲಿ ಕಲೆಕ್ಷನ್ಸ್ ಕಡಿಮೆ ಇತ್ತು, ಬಟ್ ಪ್ರೈಸಸ್ ಬೈ 1 get 1 ಇತ್ತು. ಲೈಕ್ 1000 ಇರುತ್ತೆ, 1100 ಇರುತ್ತೆ. ಸೊ ಆ ಥರ ನೋಡಿದ್ರೆ ಒಂದೊಂದಕ್ಕೆ 500, 550 ಆಯಿತು. ಬಟ್ ನನಗೆ ಇದು ಎರಡೂ ಕೂಡ ತೋರಿಸ್ತೀನಿ ನಿಮಗೆ ಏನು ರೇಟಿಗೆ ಸಿಕ್ಕಿದೆ ಅಂತ. ಸೊ 2 ಪ್ಯಾಂಟ್ ತೊಗೊಂಡಿರೋದು, ಒಂದು ಕಾರ್ಗೋ ಪ್ಯಾಂಟು, ಇನ್ನು ಒಂದು ಕಾಟನ್ ಜೀನ್ಸ್. ಎರಡೂ ವೈಡ್ ಲೆಗ್. ನನ್ನ ಹತ್ರ ಇದೆ ಅಲ್ವಾ, ನೆನ್ನೆ ಹಾಕಿದ್ದೆ ನಾನು, ಆ ಥರದ್ದು ಸಾನುಗೂ ಬೇಕಿತ್ತಂತೆ.
ಇದು ಬೇಜ್ ಕಲರ್ದು ನನ್ನ ಹತ್ರ ಇದೆ. ಸಾನು ಅಂತೂ ಫುಲ್ ಖುಷು, ಮಮ್ಮ ನಾನು ನೀನು ಸೇಮ್ ಹಾಕ್ಕೊಳ್ಬೋದು, ಇಬ್ಬರದು ಒಂದೇ ಥರ ಇದೆ ಅಂತ. ಸಖತ್ ಖುಷಿ ಆಯ್ತು ಅವ್ರಿಗೂ. ಆ್ಯಂಡ್ ಇದ್ರ ರೇಟು ನಾರ್ಮಲ್ ಆಗಿ ಹೋದಾಗ ಇಷ್ಟಿರುತ್ತೆ, ಈಗ ಸೇಲ್ ಅಂದ್ಬಿಟ್ಟು ನಿಮಗೆ ಇಷ್ಟಕ್ಕೆ ಸಿಗುತ್ತೆ. ಇಷ್ಟು ಕಡಿಮೆಗೆ ನಿಮಗೆ ಸೇಲಲ್ಲೇ ಸಿಗೋದು, ಇಲ್ಲ ಅಂದರೆ ಸಿಗೋದಿಲ್ಲ. ಎರಡೂ ಕೂಡ ಸೇಮ್ ರೇಟು. ಸರಿ, ಓಪನ್ ಮಾಡಿ ತೋರಿಸ್ಬಿಡ್ತೀನಿ. ಇದು ಹೈ ವೇಸ್ಟು, ಇಲ್ಲಿ ಒಂದು ಪಾಕೆಟ್ ಕೂಡ ಇದೆ ಇದರ ಹಿಂದೆ. ಈಗ ಸೇಲ್ ಇರ್ಬೋದು, ಒಂದ್ಸಾರಿ ಚಾನ್ಸ್ ತಗೊಳ್ಳೋ ಹಾಗಿದ್ರೆ ಹೋಗಿ ಬನ್ನಿ. ಇದು ಲೋ ವೇಸ್ಟ್, ಹಿಂದೆ ಚೆನ್ನಾಗಿದೆ. ಕ್ವಾಲಿಟಿ ಹೇಗಿರುತ್ತೆ ಗೊತ್ತಿಲ್ಲ, ಒಂದ್ಸಾರಿ ಹಾಕಿ ನೋಡೋಣ. ಸಮ್ಟೈಮ್ಸ್ ಏನಾಗುತ್ತೆ, ಕಾಟನ್ದು ಕ್ವಾಲಿಟಿ ಚೆನ್ನಾಗಿಲ್ಲ ಅಂದರೆ ಶ್ರಿಂಕ್ ಆಗುತ್ತೆ. ಇದು ನೋಡೋಣ. ಸಾನುಗೆ ಚೆನ್ನಾಗಿ ಕಾಣ್ತಾ ಇತ್ತು ನೆನ್ನೆ. ಅದಾದ ಆಮೇಲೆ ಟ್ರೆಂಡ್ಸ್ಗೆ ಹೋದ್ವಿ, ಯಾಕಂದರೆ ಜೀನ್ಸ್ ತೊಗೊಂಡ್ವಿ, ಅದಕ್ಕೆ ಟಾಪ್ ಸಿಕ್ಕಿರ್ಲಿಲ್ವಲ್ಲ. ನಾನು ಆನ್ಲೈನಲ್ಲಿ ಹುಡುಕ್ಬೇಕಾಗತ್ತಿಲ್ಲ ಅಂದರೆ ಅದಕ್ಕೆ ಅಲ್ಲಿಗೆ ಹೋದೆ. ಅಲ್ಲಿ ಬೈ ಒನ್ ಗೆಟ್ ಒನ್ ಇತ್ತು. ಇದು ನೋಡಿ, ರಿಯೋ ಬ್ರ್ಯಾಂಡ್ದು ಬೈ ಒನ್ ಗೆಟ್ ಒನ್ ಇತ್ತು. ಇದರ ಪ್ರೈಸು ಇದೇ ರೇಟಿಗೆ ನಾವು ಇನ್ನೂ ಒಂದು ಫ್ರೀಯಾಗಿ ತೊಗೊಳ್ಬೋದು. ಇದಾಯ್ತಾ. ಆಮೇಲೆ ಇದು ಒಂದು, ಇದ್ರ ಕ್ವಾಲಿಟಿ ಅಂತೂ ಸ್ನೇಹಿತರೆ ಎಷ್ಟು ಸಾಫ್ಟ್ ಆಗಿದೆ ಗೊತ್ತಾ. ನನಗೇ ಹೇಗಿದೆ ನೋಡೋಣ ಅಂದ್ಬಿಟ್ಟು ನಾನೇ ಈ ಥರ ಹಾಕಿದ್ದೆ. ಕೈ ತೆಗಿಯಕ್ಕೆ ಮನಸ್ಸೇ ಬರೋಲ್ಲ, ಅಷ್ಟು ಸಾಫ್ಟ್ ಆಗಿದೆ. ಸಾನು ಹತ್ರ ಈ ಥರ ಇರಲಿಲ್ಲ ಯಾವುದೂ. ಇದು ಸ್ವೆಟರ್ ಅಲ್ಲ, ಜೀನ್ಸ್ಗೆ ಟಾಪ್ ಥರ ಯೂಸ್ ಮಾಡ್ಬೋದು. ಇದು ರೇಟು ಕೂಡ ಅದಕ್ಕಿಂತ ಒಂದು ಚೂರು ಕಡಿಮೆ, ಬಟ್ ಕಡಿಮೆ ಏನು ತೊಗೊಳೋದಿಲ್ಲ. ಅದೇನು ರೇಟ್ ಹಾಕ್ತಾರೋ ಸೇಮ್ ಅದೇ ಪ್ರೈಸ್ಗೆ ನನಗೆ 2 ಸಿಕ್ತು ನೋಡಿ. ನೆಕ್ಸ್ಟ್ ಸಾನು ಶೂಸ್ ತೊಗೊಂಡ್ಲು, ನೋಡಿದ್ರಲ್ಲ, ಅದು ನೆನ್ನೆ ನೋಡಿರ್ತೀರ. ಇದು ನನಗೆ ಬ್ಲ್ಯಾಕ್ ಜೀನ್ಸ್ ಮೇಲೆ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಈ ಕಲರ್ದು ತಗೊಂಡೆ. ಡಿಸೈನು ಅಲ್ಲ, ಚೆನ್ನಾಗಿದೆ ಡಿಸೈನ್ ಇದ್ರದ್ದು. ಈ ಥರದ್ದು ನನ್ನ ಹತ್ರ ತುಂಬ ಇಲ್ಲ, 2-3 ಏನೋ ಇದೆ. ಒಂದು ಇರಲಿ ಅಂದ್ಬಿಟ್ಟು ತಗೊಂಡೆ. ಇದರ ಪ್ರೈಸ್ ನೋಡಿ, ನಾರ್ಮಲ್ ಆಗಿ ಹೋದರೆ ನಿಮಗೆ ಇಷ್ಟು. ಈಗ ಕಿತ್ತಾಕ್ಬಿಟ್ಟಿದೆ. ಎಷ್ಟಾಯಿತು, 699 or 599 ಏನೋ ಆಯಿತು ಸ್ನೇಹಿತರೆ. ಇದನ್ನು ತೋರಿಸ್ಬಿಟ್ಟು ಈಗ ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ಸೇಲ್ ಏನಾದರೂ ಇರ್ಬೋದು, ಹೋಗಿ ಒಂದ್ಸಾರಿ ಚೆಕ್ ಮಾಡಿ. ಎಲ್ಲ ಕಡೆನೂ ಇದೆ. ಲೈಫ್ ಸ್ಟೈಲಲ್ಲಿ, ಮಾರ್ಕ್ಸ್ ಆ್ಯಂಡ್ ಸ್ಪೆನ್ಸರಲ್ಲಿ, ಝಾರಾಲಿತ್ತ, ಪ್ಯಾಂಟಲೂನ್ಸಲ್ಲಿತ್ತು, ಶೋ ಆಫಲ್ಲಿತ್ತು, ಝೂಡಿಯೋಲು ಇತ್ತು. ಸೊ ಒಂದ್ಸಾರಿ ನೋಡಿ ಇದೆಯಾ ಇನ್ನ ಅಂತ ಹೇಳ್ಬಿಟ್ಟು. ಮತ್ತು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ, ಕೊಟ್ಟಿರೋ ಇನ್ಫಾರ್ಮೇಷನ್ ನಾವು ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ತೋರಿಸಿದ್ದೀನಿ. ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಮತ್ತು ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವ್ಲಾಗ್ನಲ್ಲಿ. ಬೈ ಬೈ ಸ್ನೇಹಿತರೆ.